ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಸರಾಸರಿಯಾಗಿ ಒಬ್ಬ ವಯಸ್ಕ ಪುರುಷನಿಗೆ ದಿನದಲ್ಲಿ ಎಷ್ಟು ಕ್ಯಾಲೋರಿ ಬೇಕಾಗುತ್ತೆ ಮತ್ತು ಒಬ್ಬ ವಯಸ್ಕ ಮಹಿಳೆಯರಿಗೆ ದಿನದಲ್ಲಿ ಎಷ್ಟು ಕ್ಯಾಲೋರಿ ಬೇಕಾಗುತ್ತೆ ಮತ್ತು ಈ ಕ್ಯಾಲೋರಿಯನ್ನು ನಾವು ಎಷ್ಟು ಕಡಿಮೆ ಮಾಡಬೇಕಾಗುತ್ತೆ, ಇದರಿಂದ ನಾವು ತೂಕವನ್ನು ಕಡಿಮೆ ಮಾಡಬಹುದು ಅನ್ಕೊಂಡ್ರೆ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ಕ್ಯಾಲೋರಿ ಅನ್ನೋದು ಏನಿದೆ, ಕ್ಯಾಲೋರಿ ನಮ್ಮ ಊಟವನ್ನು ತಗೊಳ್ತೀವಿ. ಊಟದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಮತ್ತು ಫ್ಯಾಟ್ ಏನಿರ್ಬೋದು, ಇವೆಲ್ಲವೂ ನಮ್ಮ ದೇಹದಲ್ಲಿ ಬರ್ನ್ ಆಗಿ, ಅಂದ್ರೆ ಮೆಟಾಬಲಿಸಮ್ ಏನಾಗುತ್ತೆ, ಅವು ಎಲ್ಲ ಬರ್ನ್ ಆಗಿ ಅದು ಕನ್ವರ್ಟ್ ಆಗಿ ಎನರ್ಜಿ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ. ಇಟ್ಸ್ ಅ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಎನರ್ಜಿ. ದಟ್ ಈಸ್ ವಾಟ್ ಈಸ್ ಕ್ಯಾಲೋರಿ. ಈ ಕ್ಯಾಲೋರಿ ಯೂನಿಟ್ಸ್ ಅಂತ ಏನಂತೀವಿ, ಈ ಕಾರ್ಬೋಹೈಡ್ರೇಟ್ ಇಂದ 1 ಗ್ರಾಮ್ ಕಾರ್ಬೋಹೈಡ್ರೇಟ್ ನಮ್ಮ ಬಾಡಿಯಲ್ಲಿ 4 ಕಿಲೋ ಕ್ಯಾಲೋರೀಸ್ ಆಫ್ ಎನರ್ಜಿ ಕೊಡ್ತದೆ. ಸೊ ಹಾಗೆ ನೋಡ್ಕೊಂಡ್ರೆ 1 ಗ್ರಾಮ್ ಆಫ್ ಪ್ರೋಟೀನ್ 4 ಕಿಲೋ ಕ್ಯಾಲೋರೀಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. 1 ಗ್ರಾಮ್ ಆಫ್ ಫ್ಯಾಟ್ ಏನಿದೆ ಅದು 9 ಕಿಲೋ ಕ್ಯಾಲೋರೀಸ್ ಆಫ್ ಎನರ್ಜಿ ಕೊಡ್ತದೆ. ಸೊ ಈ ತರ ಈ ಕಿಲೋ ಕ್ಯಾಲೋರಿನ ಕಾಮನ್ ಆಗಿ ನಾವು ಹೇಳ್ಬೇಕಾದ್ರೆ ಕ್ಯಾಲೋರಿ ಅಂತಾನೆ ಹೇಳ್ತೀವಿ. ಸೊ ಕಿಲೋ ಕ್ಯಾಲೋರಿ ಅಂದ್ರೆ 1000 ಕ್ಯಾಲೋರೀಸ್ ಕಿಲೋ ಕ್ಯಾಲೋರಿ, ನಿಮಗೆ ಗೊತ್ತಿದೆ ಅದು. ಸೊ ಕಾಮನ್ ಆಗಿ ನಾವು ಮೆನ್ಷನ್ ಮಾಡ್ಬೇಕಾದ್ರೆ ಕಿಲೋ ಕ್ಯಾಲೋರಿನ ಕ್ಯಾಲೋರಿ ಅಂತಾನೆ ಹೇಳ್ತಾರೆ. ಸೊ ನಾನು ಈ ಕ್ಯಾಲೋರಿ ಅಂತ ಮಾತಾಡಿದಾಗ ಯು ನೀಡ್ ಟು ಥಿಂಕ್ ದಟ್ ಇಟ್ಸ್ ಅ ಕಿಲೋ ಕ್ಯಾಲೋರಿ. ಸೊ ಸರಾಸರಿಯಾಗಿ ಅನ್ ಅಡಲ್ಟ್ ಮೇಲ್ 2500 ಕ್ಯಾಲೋರೀಸ್, ಫಾರ್ ಅನ್ ಅಡಲ್ಟ್ ಫಿಮೇಲ್ ಇಟ್ ಇಸ್ 2000 ಕ್ಯಾಲೋರಿ ಬೇಕಾಗುತ್ತೆ. ಈ 2500 ಕ್ಯಾಲೋರಿ ಆರ್ 2000 ಕ್ಯಾಲೋರಿ ಬೋತ್ ಮೇಲ್ ಅಂಡ್ ಫಿಮೇಲ್ ಹೇಳೋದಾದ್ರೆ ಅದು ಹೇಗೆ ಬರ್ತದೆ? ಸೊ ಇದು ನಮ್ಮ ಊಟದಲ್ಲಿ ಬರುವುದು. ನಾವು ಯಾವುದೇ ತರನಾದಂತ ಒಂದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಹಣ್ಣು ಹಂಪಲ್ ಆಗಿರ್ಬೋದು, ಅದು ಎನರ್ಜಿ ಡ್ರಿಂಕ್ ಆಗಿರ್ಬೋದು, ಟೀ ಕಾಫಿ ಆಗಿರ್ಬೋದು, ಎಲ್ಲಾದ್ರಿಂದನೂ ಅಲ್ಪ ಸ್ವಲ್ಪ ಎನರ್ಜಿ ಬಂದೇ ಬರ್ತದೆ. ಇವೆಲ್ಲಾ ಎನರ್ಜಿ ಒಂದು ದಿನದಲ್ಲಿ ನಮಗೆ ಎಷ್ಟು ಬರುತ್ತೆ, ಟೋಟಲ್ ಎಷ್ಟು ಎನರ್ಜಿ ನಮಗೆ ಬರ್ತದೆ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ನಾವೇನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾವೇನು ಸೇವನೆ ಮಾಡ್ತೀವಿ, ಅದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಸಾಯಂಕಾಲ ಸ್ನಾಕ್ಸ್ ಆಗಿರ್ಬೋದು, ಇನ್ ಬಿಟ್ವೀನ್ ಟೀ ಕಾಫಿ ಆಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ಏನಾದ್ರೂ ತಿಂದ್ರೆ ಅದರಲ್ಲಿ ಬರುವಂತ ಕ್ಯಾಲೋರಿ ಟೋಟಲ್ ಆಗಿ ಒಬ್ಬ ಅಡಲ್ಟ್ ಮೇಲ್ ಅಂದ್ರೆ ಏನು ವಯಸ್ಕ ಪುರುಷ ಏನಿದಾನೆ ಅವನಿಗೆ 2500 ಕ್ಯಾಲೋರೀಸ್ ಮಾತ್ರ ಬೇಕಾಗೋದು. ಅದಕ್ಕಿಂತ ಜಾಸ್ತಿ ನಾವು ಕ್ಯಾಲೋರಿ ತಗೊಂಡಾಗ ಏನಾಗುತ್ತೆ, ಅದಕ್ಕಿಂತ ಜಾಸ್ತಿ ತಗೊಂಡಾಗ ಎಕ್ಸ್ಟ್ರಾ ಕ್ಯಾಲೋರಿ ಏನಿದೆ ಅದು ನಮ್ಮ ದೇಹದಲ್ಲಿ ಸೇರ್ಕೊಂಡು ಅದು ಫ್ಯಾಟ್ ಆಗುತ್ತೆ. ಮೆಜಾರಿಟಿ ಆಫ್ ಟೈಮ್ ಏನಾಗುತ್ತೆ, ಈ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಎಕ್ಸಸ್ ಫ್ಯಾಟ್ ಏನಾಗಿರ್ಬೋದು ನಮ್ಮ ದೇಹದಲ್ಲಿ ಊಟದಲ್ಲಿ ತಗೊಂಡಿರೋದು ಅದು ಅಲ್ಟಿಮೇಟ್ಲಿ ಫ್ಯಾಟ್ ಆಗಿ ನಮ್ಮ ದೇಹದಲ್ಲಿ ಕುತ್ಕೊಳ್ತದೆ. ಯೂಶಲಿ ಅರೌಂಡ್ ದಿ ಆರ್ಗನ್ಸ್ ಕುತ್ಕೊಳ್ತದೆ, ಅಥವಾ ಈ ಏನು ಚರ್ಮ ಇದೆ ಚರ್ಮದ ಕೆಳಗಡೆ ಕುತ್ಕೊಳ್ಳುತ್ತೆ. ಅದನ್ನು ನಾವು ಅದರಿಂದ ತೂಕ ಹೆಚ್ಚಾಗುವುದು ಮತ್ತು ಬೊಜ್ಜು ಬರುವುದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತೂಕ ಹೆಚ್ಚಾಗುವುದು ನಾವು ಬೇಕಾಗಿರೋದಕ್ಕಿಂತ ಜಾಸ್ತಿ ಕ್ಯಾಲೋರಿ ತಿಂದಾಗ, ಸೊ ಕ್ಯಾಲೋರಿಯನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಅವಾಗ ನಮಗೆ ಎಕ್ಸಸ್ ಫ್ಯಾಟ್ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಮನುಷ್ಯನ ತೂಕ ಜಾಸ್ತಿ ಆಗ್ಕೊಂತ ಹೋಗುತ್ತೆ. ಸೊ ಅಂದ್ರೆ ಈ ಕ್ಯಾಲೋರಿ ಇನ್ ಅಂಡ್ ಕ್ಯಾಲೋರಿ ಔಟ್ ಅಂತ ಏನಿದೆ, ನಾವೇನು ಕ್ಯಾಲೋರಿ ತಗೊಳ್ತೀವಿ ಅದು ನಮಗೆ ನಾವು ಎಷ್ಟು ಕೆಲಸ ಮಾಡುತ್ತೆ ದಿನದಲ್ಲಿ ಅಷ್ಟು ಮಾತ್ರ ತಗೋಬೇಕಾಗತ್ತೆ. ಎನಿಥಿಂಗ್ ದಟ್ ಇಸ್ ಇನ್ ಎಕ್ಸಸ್ ಆಫ್ ವಾಟ್ ವಿ ನೀಡ್ ಏನಿದೆ ಅದು ನಮ್ಮ ದೇಹದಲ್ಲಿ ಮುಂದಿನ ದಿನಗಳಿಗೋಸ್ಕರ ಉಪಯೋಗ ಆಗ್ಲಿಕ್ಕೆ ಫ್ಯಾಟ್ ಆಗಿ ಅಕ್ಯುಮುಲೇಟ್ ಆಗಿ ಕುತ್ಕೊಂಡಿರುತ್ತೆ. ಅದಕ್ಕೆ ನಾವು ಬೊಜ್ಜು ಬರುವುದು ಅಂತ ಹೇಳ್ತೀವಿ. ಸೊ ಈ ಫ್ಯಾಟ್ ಏನಿದೆ ಇದು ನಮ್ಮ ಫ್ಯೂಚರ್ ನೀಡ್ಸ್, ಅದ ರಿಸರ್ವ್ ಎನರ್ಜಿ. ಅದು ನಮ್ಮ ಫ್ಯೂಚರ್ ಅಲ್ಲಿ ಅಕಸ್ಮಾತ್ ನಾವು ಊಟ ಮಾಡ್ದೇನೆ ಅಥವಾ ಕ್ಯಾಲೋರಿ ತಗೊಳ್ದೇನೆ ಇದ್ದಾಗ ಆ ರಿಸರ್ವ್ಡ್ ಕ್ಯಾಲೋರಿ ರಿಸರ್ವ್ಡ್ ಎನರ್ಜಿ ಏನಿರುತ್ತೆ ಅದು ಫ್ಯಾಟ್ ಏನಿರುತ್ತೆ ಅದು ಖರ್ಚಾಗ್ತದೆ. ಅದು ಡೆಪಾಸಿಟ್ ಇದ್ದಂಗೆ. ಆ ಡೆಪಾಸಿಟ್ ಬ್ರೇಕ್ ಆಗುತ್ತೆ ನಾವು ಓನ್ಲಿ ಊಟ ಮಾಡ್ದೇನೆ ಇದ್ದಾಗ, ಅಥವಾ ನಮ್ಮ ಕ್ಯಾಲೋರಿ ನಾವು ತಗೊಳ್ದೇನೆ ಇದ್ದಾಗ, ಏನಾದ್ರೂ ಊಟ ಸಿಗದೇನೆ ಇದ್ದಾಗ, ಅಥವಾ ಯಾವುದೇ ಕಾಯಿಲೆ ಬಂದು ಊಟ ಮಾಡ್ದೇನೆ ಇದ್ದಾಗ ಏನಾಗುತ್ತೆ, ಈ ರಿಸರ್ವ್ ಏನಿದೆ ಅದು ಬ್ರೇಕ್ ಆಗಿ ನಮಗೆ ಬೇಕಾದಂತ ಎನರ್ಜಿಯನ್ನು ಕೊಡ್ತಾ ಇರ್ತದೆ. ಸೊ ಈ ಕ್ಯಾಲೋರಿ ಇನ್ ಕ್ಯಾಲೋರಿ ಔಟ್ ಕಾನ್ಸೆಪ್ಟ್ ಏನಿದೆ ಅಷ್ಟೇ ನಾವು ತಗೋಬೇಕಾಗುತ್ತೆ. ಎಷ್ಟು ಕ್ಯಾಲೋರಿ ಬರ್ತದೆ ನಾವು ಅಷ್ಟು ಕ್ಯಾಲೋರಿನ ನಾವು ಖರ್ಚು ಮಾಡ್ಬೇಕಾಗುತ್ತೆ. ಆ ತರ ಮಾಡಿದಾಗ ನಮ್ಮ ವೇಟ್ ಮೇಂಟೈನ್ ಆಗುತ್ತೆ. ಸೊ ವೇಟ್ ಮೇಂಟೈನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು,
ಒಬ್ಬ ವಯಸ್ಕ ಪುರುಷನಿಗೆ ವೇಟ್ ಮೇಂಟೈನ್ ಮಾಡ್ಲಿಕ್ಕೆ 2500 ಕ್ಯಾಲೋರಿ ಬೇಕಾಗುತ್ತೆ. ಅಷ್ಟೇ ಫುಡ್ ನಾವು ತಗೋಬೇಕಾಗುತ್ತೆ. 2500 ಕ್ಯಾಲೋರಿ ಅಷ್ಟು ಕೊಡುವಂತ ಫುಡ್ ಮಾತ್ರ ಅಷ್ಟು ತಗೋಬೇಕಂದ್ರೆ ಅಂದಾಜಾಗಿ ಸರಾಸರಿಯಾಗಿ ನಾವೇನ್ ಊಟ ಮಾಡ್ತೀವಿ ಅದು 2500 ಕ್ಯಾಲೋರಿ ಬರುವಷ್ಟು ಆಗ್ಬೇಕಾಗತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದ್ರೆ ಅದು ಅಕ್ಯುರೇಟ್ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ. ಸೊ ಈ ಗ್ರಾಮ್ ಅಲ್ಲಿ ಕಾರ್ಬೋಹೈಡ್ರೇಟ್ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಗೆ 4 ಕ್ಯಾಲೋರಿ ಸಿಗುತ್ತೆ, 1 ಗ್ರಾಮ್ ಪ್ರೋಟೀನ್ಗೆ 4 ಕ್ಯಾಲೋರಿ ಸಿಗುತ್ತೆ, 1 ಗ್ರಾಮ್ ಫ್ಯಾಟ್ಗೆ 9 ಕ್ಯಾಲೋರಿ ಸಿಗುತ್ತೆ. ಈ ತರ ನಾವು ಎಷ್ಟು ಗ್ರಾಮ್ ಪ್ರೋಟೀನ್, ಎಷ್ಟು ಗ್ರಾಮ್ ಫ್ಯಾಟ್, ಎಷ್ಟು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಅಂತ ಅಂದಾಜು ನಾವು ಲೆಕ್ಕ ಇಟ್ಕೊಂಡ್ರೆ ಒಂದು ದಿನದಲ್ಲಿ ನಾವು ಎಷ್ಟು ತಗೊಳ್ತೀವಿ ಅಂತಂದ್ರೆ ಅದು ಟೋಟಲ್ ಹಾಕಿದ್ರೆ 2500 ಕ್ಯಾಲೋರಿ ಆಗ್ಬೇಕು ಪುರುಷನಿಗೆ. ಮಹಿಳೆಗೆ ಇದು 2000 ಕ್ಯಾಲೋರಿ ಆಗ್ಬೇಕು. ಇಷ್ಟು ನೀವು ತಗೊಂಡ್ರೆ ನಾವು ಇರುವಂತ ವೇಟ್ ಮೇಂಟೈನ್ ಆಗುತ್ತೆ. ವೇಟ್ ಕಡಿಮೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕಂತಂದಾಗ ಈ ಕ್ಯಾಲೋರಿ ಏನಿದೆ ವಯಸ್ಕ ಪುರುಷ ಏನಿದೆ 2500 ಕ್ಯಾಲೋರಿ ನಮ್ಗೇನು ಬೇಕಾಗ್ತದೆ ನಾರ್ಮಲ್ ಅಡಲ್ಟ್ ಮ್ಯಾನ್ಗೆ, ಮತ್ತೆ ಅವರು ಎಕ್ಸಸ್ ವರ್ಕೌಟ್ ಮಾಡೋರು ಅಂತಾರಲ್ಲ, ನಾರ್ಮಲ್ ಕೆಲಸ ಮಾಡುವಂತ ಒಬ್ಬ ಮನುಷ್ಯನಿಗೆ 2500 ಕ್ಯಾಲೋರಿ ಬೇಕಾಗುತ್ತೆ. ವೇಟ್ ಕಡಿಮೆ ಮಾಡ್ಬೇಕಂತ ಎಂದಾಗ ಏನಾಗುತ್ತೆ, ಆ 2500 ಕ್ಯಾಲೋರಿ ತಗೊಳ್ಳೋ ಬದ್ಲಿ 2000 ಕ್ಯಾಲೋರಿ ಮಾಡಿದ್ರೆ ಅಂದ್ರೆ 500 ಕ್ಯಾಲೋರಿ ನಾವು ಕಡಿಮೆ ತಗೋಬೇಕಾಗುತ್ತೆ. ಆ 500 ಕ್ಯಾಲೋರಿ ಕಡಿಮೆ ಮಾಡಿದಾಗ ಏನಾಗುತ್ತೆ ದಿನದಲ್ಲಿ, ಸೊ ನಮ್ಮ ರಿಸರ್ವ್ ಎನರ್ಜಿ ಏನಿದೆ, ರಿಸರ್ವ್ ಫ್ಯಾಟ್ ಏನಿದೆ, ಆ ಫ್ಯಾಟು ಆ 500 ಕ್ಯಾಲೋರಿ ಏನು ಕಡಿಮೆ ಆಗಿರುತ್ತೆ ಅದನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ 2500 ತಗೊಂಡಲ್ಲಿ ನಾವು 2000 ತಗೊಂಡಾಗ ಸೊ ಇನ್ನು 500 ಏನು ಬಾಕಿ ಇದೆ ಅದು ನಾವು ತಗೊಂಡಿರಲ್ಲ, ಅದನ್ನ ನಮ್ಮ ಫ್ಯಾಟ್ ಕರಗಿಸಿ ಎನರ್ಜಿ ಕೊಡ್ತದೆ ಬಾಡಿ. ಈ ತರ ನೀವು ಒಂದು ವಾರದಲ್ಲಿ 2500 ಕ್ಯಾಲೋರಿ ಪರ್ ಡೇ ತಗೊಳ್ಳೋ ಬದ್ಲಿ 2000 ತಗೊಂಡಾಗ 500 ಕ್ಯಾಲೋರಿ ಡೆಫಿಸಿಟ್ ಮಾಡಿದಾಗ 500 ಮಲ್ಟಿಪ್ಲೈಡ್ ಬೈ 7 ಅಂದ್ರೆ ವಾರದಲ್ಲಿ 7 ದಿನ, ಈ 7 ಮಲ್ಟಿಪ್ಲೈಡ್ ಬೈ 500 ಮಾಡಿದಾಗ 3500 ಕ್ಯಾಲೋರಿ ನಾವು ಕಡಿಮೆ ತಗೊಂಡಿರ್ತೀವಿ ಒಂದು ವಾರದಲ್ಲಿ. ಈ 3500 ಕ್ಯಾಲೋರಿ ಏನಿದೆ ಅದು 1 ಪೌಂಡ್ ಆಫ್ ಫ್ಯಾಟ್ಗೆ ಸಮಾನ. 1 ಪೌಂಡ್ ಅಂದ್ರೆ ಅರೌಂಡ್ 0.4 kg ಅನ್ಕೊಳ್ರಿ. ಸೊ 1 ಪೌಂಡ್ ಆಫ್ ಫ್ಯಾಟ್, 1 ಪೌಂಡ್ ಫ್ಯಾಟ್ ಕರಗಿಸ್ಲಿಕ್ಕೆ ನಾವು 3500 ಕ್ಯಾಲೋರಿಯನ್ನು ಕಡಿಮೆ ತಗೋಬೇಕಾಗುತ್ತೆ ಒಂದು ವಾರದಲ್ಲಿ. ಅಂದ್ರೆ ನಾವು 2500 ಕ್ಯಾಲೋರಿ ತಗೊಂಡಲ್ಲಿ 2000 ಕ್ಯಾಲೋರಿ ತಗೊಂಡಾಗ ಅಲ್ಲಿಗೆ ಒಂದು ವಾರದಲ್ಲಿ ನಾವು 1 ಪೌಂಡ್ ಫ್ಯಾಟ್ ಅನ್ನು ಕರಗಿಸಬಹುದು. ಈ ತರ ನಾವು ವೇಟ್ ಲಾಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಫಿಮೇಲ್ಸ್ ಅಲ್ಲಿ ಅಂದ್ರೆ ವಯಸ್ಕ ಮಹಿಳೆಯಲ್ಲಿ 2000 ಅವರಿಗೆ ಬೇಕಾಗುತ್ತೆ ದಿನದಲ್ಲಿ, ಅವರು 1500 ಕ್ಯಾಲೋರಿ ಅಷ್ಟು ತಗೊಂಡಾಗ ಏನಾಗುತ್ತೆ, ಇನ್ನು 500 ಏನು ಡಿಫ್ರೆನ್ಸ್ ಇದೆ ಅದು ಆತರ ಒಂದು ವಾರ ಮಾಡಿದಾಗ ಸೊ ಅಲ್ಲಿಗೆ 3500 ಕ್ಯಾಲೋರಿ 1 ಪೌಂಡ್ ಫ್ಯಾಟ್ ನ ಕರಗಿಸಿ ಕೊಡುತ್ತೆ. ಈ ತರ ಕ್ಯಾಲೋರಿ ಡೆಫಿಸಿಟ್, ಸೊ ಕ್ಯಾಲೋರಿ ಇನ್ ಅಂಡ್ ಕ್ಯಾಲೋರಿ ಔಟ್. ಸೊ ಕ್ಯಾಲೋರಿ ಇನ್ ಕಡಿಮೆ ಇರ್ತದೆ, ಸೊ ಕ್ಯಾಲೋರಿ ಔಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಆ ಕ್ಯಾಲೋರಿ ಔಟ್ ಏನಿದೆ, ಡೆಫಿಸಿಟ್ ಕ್ಯಾಲೋರಿ ಏನಿದೆ ಅದು ನಮ್ಮ ಫ್ಯಾಟ್ ಇಂದ ಬರ್ತದೆ. ಸೊ ವೇಟ್ ಮೇಂಟೆನೆನ್ಸ್ಗೆ ನಮಗೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅಷ್ಟೇ ತಗೋಬೇಕಾಗುತ್ತೆ. ವೇಟ್ ಕಡಿಮೆ ಮಾಡ್ಬೇಕಂತಂದ್ರೆ ನಮಗೆ ಬೇಕಾಗಿರುವ ಎನರ್ಜಿಗಿನ್ನು ಕಡಿಮೆ ತಗೊಂಡಾಗ, ಇನ್ನು ಕಡಿಮೆ ತಗೊಂಡಿರ್ತೀವಿ ಆ ಡಿಫ್ರೆನ್ಸ್ ಏನಿರುತ್ತೆ ಅದು ನಮ್ಮ ಫ್ಯಾಟ್ ಕರಗಿಸಿ ನಮ್ಗೆ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಕೆಲವರು ನಾವು ವೇಟ್ ಜಾಸ್ತಿ ಮಾಡಿಕೊಳ್ಳೋದು ಹೇಗೆ ಅಂತ ಏನ್ ಹೇಳ್ತಾರಲ್ಲ, ಸೊ ವೇಟ್ ಜಾಸ್ತಿ ಮಾಡಿಕೊಳ್ಳೋದು ಈಸಿ. ಸೊ 2500 ಕ್ಯಾಲೋರಿ ತಗೊಳ್ಳೋ ಬದ್ಲಿ ನೀವು 3000 ಕ್ಯಾಲೋರಿ ಅಥವಾ 3500 ಕ್ಯಾಲೋರಿ ತಗೊಂಡಾಗ ಏನಾಗುತ್ತೆ, ಈ ಎಕ್ಸೆಸ್ ಕ್ಯಾಲೋರೀಸ್ ಏನಿದೆ ಅದು ಅಡಿಷನಲಿ ನಮಗೆ ಫ್ಯಾಟ್ ಆಗಿ ಕೂತ್ಕೊಳ್ತದೆ, ಅದರಿಂದ ವೇಟ್ ಜಾಸ್ತಿ ಆಗುತ್ತೆ. ಯಾರು ವೇಟ್ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಕಡಿಮೆ ಜನ ವೇಟ್ ಜಾಸ್ತಿ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ. ಸೊ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎವ್ರಿ ಒನ್ ವೇಟ್ ಅನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೋಡುವವರು ಜಾಸ್ತಿ. ಸೊ ಅಂದಾಗ ನಾವು ನಮಗೆ ಅಗತ್ಯಕ್ಕಿಂತ ಸ್ವಲ್ಪ ಕಡಿಮೆ ಆಹಾರ ಊಟ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈ ರಿಸರ್ವ್ ಎನರ್ಜಿ ಏನಿದೆ ಅದು ಕರಗಿ ನಮಗೆ ಕ್ಯಾಲೋರೀಸ್ ಕೊಡುತ್ತೆ, ಎನರ್ಜಿ ಕೊಡ್ತದೆ. ಸೊ ಇದು ತೂಕ ಕಡಿಮೆ ಮಾಡ್ಲಿಕ್ಕೆ ಮತ್ತು ತೂಕ ಮೇಂಟೈನ್ ಮಾಡ್ಲಿಕ್ಕೆ ಮಾಡ್ಬೇಕಾದ್ದು. ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಏನು ನಾನು ಇಲ್ಲಿ ಅಡ್ವೈಸ್ ಮಾಡ್ತೀನಿ ಅಂತಂದ್ರೆ, ರಾತ್ರಿಯ ಸಮಯ ಹೆವಿ ಮೀಲ್ಸ್ ತಗೊಳೋದು ಫಸ್ಟ್ ಕಡಿಮೆ ಮಾಡಬೇಕಾಗುತ್ತೆ. ಸೊ ರಾತ್ರಿ ಮಲಗಬೇಕಾದ್ರೆ ಸಾಧ್ಯವಾದಷ್ಟು ಅತಿ ಬೇಗವಾಗಿ ಊಟ ಮಾಡೋದು ಒಳ್ಳೇದು. ಅರೌಂಡ್ 6:30, 7:30 ವಿತ್ ಇನ್ ದಟ್ ರೇಂಜ್, 6:30 to 7:30 ಡಿನ್ನರ್ ಮಾಡ್ಬೇಕಾಗುತ್ತೆ.
ಸೊ ಮಲಗೋದು 10 ಗಂಟೆ ಆದ್ರೆ 9:30 ಅಥವಾ 10 ಗಂಟೆಗೆ ನೀವು ಮಲಗಿದ್ರೆ 7 ಗಂಟೆಗೆ ಊಟ ಮುಗಿಸ್ಬೇಕಾಗುತ್ತೆ. 7-7:30ಗೆ ಊಟ ಮುಗಿಸಿ 2:30 ಇಂದ 3 ತಾಸು ನಮ್ಗೆ ಟೈಮ್ ಇರುತ್ತೆ. ಮತ್ತೆ ರಾತ್ರಿ ಹೊತ್ತು ಹೆಚ್ಚು ಊಟ ಮಾಡುವ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಊಟ ಮಾಡೋದು ಮಲಗೋದು. ಸೊ ಹಂಗಾಗಿ ರಾತ್ರಿ ಹೊತ್ತು ಹೆಚ್ಚು ಊಟ ಮಾಡುವ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಾವು ಅಷ್ಟು ಕ್ಯಾಲೋರಿ ಖರ್ಚು ಮಾಡೋದಿಲ್ಲ. ಮತ್ತೆ ನೈಟ್ ಅಷ್ಟು ಏನು 8 ಅವರ್ಸ್ ಅಥವಾ 10 ಅವರ್ಸ್ ಏನು ಸ್ಲೀಪ್ ಆಗುತ್ತೆ, ಆ ಟೈಮಲ್ಲಿ ನಮಗೆ ಆಲ್ರೆಡಿ ರಿಸರ್ವ್ ಎನರ್ಜಿ ಇರುವುದರಿಂದ ನಮಗೆ ಬೇಕಾದಷ್ಟು ಎನರ್ಜಿ ರಿಸರ್ವ್ ಎನರ್ಜಿಯಿಂದನೇ ಬರುತ್ತೆ. ಸೊ ಹೆಚ್ಚು ಊಟ ಮಾಡುವ ಅವಶ್ಯಕತೆ ಇರುವುದಿಲ್ಲ ರಾತ್ರಿ. ಕೆಲವರು ಹೇಳ್ತಾರೆ ರಾತ್ರಿ ಊಟ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ನಿದ್ದೆ ಬರುವುದಿಲ್ಲ ಅಂತ, ಅದು ಸುಳ್ಳು. ಸೊ ನಮ್ಮ ಬಾಡಿ ಕಡಿಮೆ ಊಟ ಮಾಡಿದಂಗೆಲ್ಲ ಅದಕ್ಕೆ ಹೊಸ ಆಹಾರ ಪದ್ಧತಿಗೆ ಅದು ಅಡಾಪ್ಟ್ ಆಗಿ ಸೊ ನಿದ್ದೆ ತಂತಾನೇ ಬರುತ್ತೆ. ಏನಂದ್ರೆ ಈ ಪ್ರಚೋದಕವಾದಂತ ಏನು ಪದಾರ್ಥಗಳಿರ್ತವೆ ಅಥವಾ ಡ್ರಿಂಕ್ಸ್ ಏನಿರುತ್ತೆ, ಇದೇನು ಆಲ್ಕೋಹಾಲ್ ಆಗಿರ್ಬೋದು, ಆಲ್ಕೋಹಾಲ್ ಮಾಡಿದ್ರೆ ನಿದ್ದೆ ಜಲ್ದಿ ಬಂದು ಆದ್ರೆ ಮಧ್ಯರಾತ್ರಿಯಿಂದ ಎಚ್ಚರ ಆಗುತ್ತೆ, ಅದು ಬೇರೆ ವಿಷಯ. ಈ ಕಾಫಿ ಟೀ ಅಂತ ಏನಿದೆ ಅದನ್ನ ನಾವು ಸಾಯಂಕಾಲ ಜಾಸ್ತಿ ಕಾಫಿ ಟೀ ಕುಡ್ದಂಗೆಲ್ಲ ರಾತ್ರಿಯ ಕ್ವಾಲಿಟಿ ಸ್ಲೀಪ್ ಅಂತ ಏನಿದೆ ಅದು ಕಡಿಮೆ ಆಗುತ್ತೆ, ನಿದ್ದೆ ಬರುವುದು ಕಡಿಮೆ. ಸೊ ಕಾಫಿ ಟೀಯನ್ನು ಬಿಟ್ಟು ನೀವು ಕಡಿಮೆ ಊಟ ಮಾಡಿದಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಮನುಷ್ಯ ತುಂಬಾ ಕೆಲಸ ಮಾಡಿದ್ರೆ ಬೆಳಗ್ಗಿನ ಹೊತ್ತು ಸೊ ಆಟೋಮೆಟಿಕಲಿ ನಿದ್ದೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಊಟ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚು ಊಟ ಮಾಡಿದಾಗ ಏನಾಗುತ್ತೆ, ಎಕ್ಸಸ್ ಕ್ಯಾಲೋರೀಸ್ ಏನಿದೆ ಅದು ನಮ್ಮ ಕೊಬ್ಬಾಗಿ ಕುತ್ಕೊಂಡು ವೇಟ್ ಗೇನ್ ಮಾಡ್ಲಿಕ್ಕೆ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದು ಸಂಕ್ಷಿಪ್ತವಾಗಿ ಕ್ಯಾಲೋರಿ ಬಗ್ಗೆ. ಸೊ ದಿನದಲ್ಲಿ ನಿಮಗೆ ಎಷ್ಟು ಕ್ಯಾಲೋರಿ ಬೇಕಾಗುತ್ತೆ, ತೂಕ ಕಡಿಮೆ ಮಾಡ್ಲಿಕ್ಕೆ ಎಷ್ಟು ಕ್ಯಾಲೋರಿ ನಾವು ತಗೋಬೇಕಾಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಸೊ ಏನೇ ಕ್ವಶನ್ಸ್ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಈ ಅಂಗೈಯಲ್ಲಿ ಆರೋಗ್ಯ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಈ ಮುಂದಿನ ವಿಡಿಯೋಗಳು ಏನಾದರೂ ಮಾಡಿದರೆ ಇಮಿಡಿಯೇಟ್ ಆಗಿ ನಿಮಗೆ ಅದು ನೋಟಿಫಿಕೇಶನ್ ಬಂದು ನೀವು ಅದನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಟಿಲ್ ದೆನ್ ಯು ಟೇಕ್ ಕೇರ್.